ಈ ತರ ಮಾಡಿದ್ರೆ ಎರೆಹುಳು ಜಾಸ್ತಿ ಆಗುತ್ತೆ. ಎರೆಹುಳು ಇದ್ದಷ್ಟುನು ಭೂಮಿನ ಅದು ಒಳಗಡೆ ಡಿಪ್ ಮಾಡ್ತಾನೆ ಇರುತ್ತೆ. ನೀರೆಲ್ಲ ಒಳಗಡೆ ಇಂಗಿ ಭೂಮಿ ಫಲವತ್ ಚೆನ್ನಾಗಿರುತ್ತೆ. ಅದು ಮೇನ್ ಪಾಯಿಂಟ್ ಇರೋದು ಇದ್ರಲ್ಲಿ. ಕ್ಯಾನ್ಸರ್ ಈಗೆಲ್ಲ ಬರ್ತಾ ಇರೋದು ಆ ರೌಂಡ್ ಆಫ್ ಮತ್ತೆ ಇವುಗಳಿಂದ ಕಳೆನಾಶಕಗಳಿಂದ. ಅದೆಲ್ಲಾನು ಅವಾಯ್ಡ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ನಮಸ್ತೆ ರೈತ ಬಾಂಧವರೇ, ಈಗಾಗಲೇ ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹಲವಾರು ಶಬಲ್ ಮೂವರ್ ವಿಡಿಯೋಗಳನ್ನ ವೀಕ್ಷಿಸಿದ್ರಿ. ಇವತ್ತು ಕೂಡ ನಾವು ಒಂದು ಸೆಣಬು ತೋಟದಲ್ಲಿ ನಿಮ್ಗೆ ಒಂದು ಡೆಮೋನು ಕೂಡ ಮಾಡಿದೀವಿ. ಅದನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಇವತ್ತು ಬೆಂಗಳೂರು ನಗರದಿಂದ ಆನೇಕಲ್ ತಾಲೂಕಿನಿಂದ ಇವತ್ತು ಸರ್ಜಾಪುರ ಹೋಬಳಿ ಇಲ್ಲಿಂದ ಸೋಮಶೇಖರ್ ರೆಡ್ಡಿ ಮತ್ತು ಮಂಜುಳಾ ಅವರು ಇವತ್ತು ನಮ್ಮ ಸ್ಟಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇದರ ಉಪಯೋಗ ಏನಾಯ್ತು, ಅವ್ರಿಗೆ ಅಲ್ಲಿಂದ ಬಂದಿದ್ದಕ್ಕೆ ಅನುಕೂಲ ಆಯ್ತಾ ಅನನುಕೂಲ ಆಯ್ತಾ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳೋಣ. ಬನ್ನಿ ಸರ್, ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸೋಮಶೇಖರ್ ರೆಡ್ಡಿ ಅಂತ ನಿಮ್ಮ ಹೆಸರು? ಮಂಜುಳಾ ಸೋಮಶೇಖರ್ ರೆಡ್ಡಿ ದಂಪತಿಗಳು ಇವತ್ತು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸರ್, ನೀವು ಇವಾಗ ಇದೆಲ್ಲ ಡೆಮೋ ನೋಡಿದ್ರಿ. ಇವತ್ತು ನಿಮ್ಮ ತೋಟದಲ್ಲಿ ಇದು ಹೇಗೆ ಅನ್ಸುತ್ತೆ? ನಿಮ್ಮ ರೈತರುಗಳು ಇದನ್ನ ಕೊಂಡ್ಕೊಳೋದ್ರಿಂದ ಅನುಕೂಲ ಆಗುತ್ತಾ ಹೇಗೆ ಅನ್ನೋದು ನಿಮ್ಮ ಅನುಕೂಲ ಆಗುತ್ತೆ ಅನ್ಸುತ್ತೆ. ಸರ್, ಈಗ ಝೀರೋ ಕಲ್ಟಿವೇಶನ್ ಅಂತೇಳಿ ಇವತ್ತೆಲ್ಲ ಬಂದು ಈ ತರ ಪ್ರಾಡಕ್ಟ್ ಗಳನ್ನ ಕೊಂಡ್ಕೊಂತಿದಾರೆ. ಝೀರೋ ಕಲ್ಟಿವೇಶನ್ ಇಂದ ಅಂದ್ರೆ ಈಗ ಹಸಿರೆಲೆ ಗೊಬ್ಬರನ ಭೂಮಿ ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ? ಅದು ಭೂಮಿಗೆ ತಿರುಗಿ ಗೊಬ್ಬರ ಆಗಿ ಕೆಲಸ ಮಾಡುತ್ತೆ, ಸಾರ ಜಾಸ್ತಿ ಆಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ಹೌದು ವೀಕ್ಷಕರ, ಇವತ್ತೇನು ಇವರು ಪರ್ಚೇಸ್ ಮಾಡ್ಕೊಂಡು ಈ ರೀತಿ ಹಸಿರೆಲೆ ಗೊಬ್ಬರನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಕಾನ್ಸೆಪ್ಟ್ ನ ನಿಮ್ಗೆ ನಮ್ಮ ರೈತ ಬಾಂಧವರಿಂದನೂ ಮಾತಾಡಿಸ್ತೀವಿ. ನಮಸ್ತೆ ಮೇಡಮ್. ಮೇಡಮ್, ನಿಮ್ಗೆ ಈಗ ಸ್ಟಬಲ್ ಮೂವರ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಸ್ಟಬಲ್ ಮೂವರ್ ಚೆನ್ನಾಗಿದೆ. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ತಿಳ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಬಂದು ಇಲ್ಲಿ ಡೆಮೋ ನೋಡಿದ್ವಿ. ನಮ್ಗೆ ಸಂತೋಷ ಆಗಿದೆ, ಚೆನ್ನಾಗಿದೆ. ನಾವು ಸಾವಯವ ಕೃಷಿಕರು. ನಾವು ಬೇರೆ ಔಷಧಿಗಳೆಲ್ಲ ಹೊಡೆಯೋದಿಲ್ಲ ನೆಲಕ್ಕೆ, ರೌಂಡ್ ಆಫ್ ಅದೆಲ್ಲಾನು. ಅದಕ್ಕೋಸ್ಕರ ನಮ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ ಅನ್ಬಿಟ್ಟು ನಾವು ಬೆಂಗಳೂರಿಂದ ಇಲ್ಲಿ ಚಿತ್ರದುರ್ಗದವರೆಗೂ ಬಂದು ಇದನ್ನ ತಗೊಂಡ್ ಹೋಗ್ತಾ ಇದೀವಿ. ಈ ತೋಟದಲ್ಲಿ ಡೆಮೋ ನಾನು ಯೂಸ್ ಮಾಡಿದೆ, ಚೆನ್ನಾಗಿದೆ. ಸ್ವಲ್ಪನೂ ಶೇಕ್ ಇಲ್ಲ, ಒಂಥರ ಇದಿಲ್ಲ. ಹೆಂಗಸರು ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಎಲ್ಲಾರುನು ಸ್ವಲ್ಪ ಸಾವಯವ ಕೃಷಿಗೆ ಬಂದು ಇದನ್ನ ಉಪಯೋಗ ಮಾಡ್ಕೊಂಡು ಮಾಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ಮೇಡಮ್, ಈಗ ನೀವು ಈಗ ಹಸಿರೆಲೆ ಇದನ್ನೆಲ್ಲ ಯಾವ್ದು ಈಗ ಸೆಣಬು ಇದ್ರಲ್ಲೆಲ್ಲ ನೀವು ಹೊಡೋದ್ರಿ. ಈಗ ಹಸಿರೆಲೆ ಗೊಬ್ಬರನ ನೇರವಾಗಿ ಭೂಮಿಗೆ ನಾವು ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಮೇಡಮ್? ಭೂಮಿಗೆ ಬೇಕಾಗಿರೋ ಪೋಷಕಾಂಶ ಎಲ್ಲ ಸಿಗುತ್ತೆ, ಸಾರಜನಕ, ರಂಜಕ ಎಲ್ಲ ಅದ್ರಲ್ಲೇ ಸಿಗುತ್ತೆ. ನಾವು ಹೊರಗಡೆಯಿಂದ ಯೂರಿಯಾ ಅದೆಲ್ಲ ತಗೊಂಡ್ ಹಾಕೋ ಪ್ರಯೋಗ ಏನು ಬೇಕಾಗಿಲ್ಲ. ಭೂಮಿಗೆ ಒಂದ್ ಇದು ಕವಚ ತರಾನು ಆಗುತ್ತೆ. ಅದು ಸನ್ಲೈಟ್ ನೇರವಾಗಿ ಬೀಳ್ದಿರ ಭೂಮಿ ಸಾರಜನಕವಾಗಿ ಚೆನ್ನಾಗಿರುತ್ತೆ. ಅಂದ್ರೆ ಈಗೇನು ಈಗ ಕಳೆಯನ್ನೇ ಈಗ ಅದನ್ನ ಒದಿಕೆಯಾಗಿ ಮಾರ್ಪಡಿಸಿ ಅದೊಂದು ನೀರಿನ ಅಂಶ ಹಿಡ್ದಿಡ್ಕೊಳ್ಳೋ ಮಟ್ಟ ಜಾಸ್ತಿ ಆಗುತ್ತೆ ಅಂತೇಳಿ ನೀವ್ ಹೇಳ್ತಾ ಇದ್ದೀರಿ. ವೀಕ್ಷಕರ, ಇವತ್ತೇನ್ ಹೇಳಿದ್ರು ನೋಡ್ತಾ ಇದ್ದೀರಿ. ಈ ರೀತಿಯ ಸ್ಟಬಲ್ ಮೂವರ್ ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಈ ಕಳೆಯನ್ನೇ ನಾವು ಭೂಮಿಗೆ ಒದಿಕೆಯನ್ನಾಗಿ ಮಾರ್ಪಡಿಸಿ ಆ ಒದಿಕೆಯಿಂದ ನಮ್ಗೆ ಅನುಕೂಲ ಏನಂತಂದ್ರೆ, ಈಗ ನಾವು ಡ್ರಿಪ್ ಮುಖಾಂತರ ಅಥವಾ ನೀರ್ ಹಾಯಿಸ್ತಾ ಇರ್ತೀವಿ. ಅದನ್ನ ಈಗ 3 ದಿನಕ್ಕೆ ಕೊಡೋ ನೀರನ್ನ ನಾವು ಒಂದು ವಾರಗಟ್ಲೆ ನಾವು ತಡೆದಿಡ್ಕೊಳೋ ಒಂದು ಕೆಪಾಸಿಟಿ ಇದ್ರಲ್ಲಿ ಬೆಳ್ಕೊಳುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ಈ ತರ ಮಾಡಿದ್ರೆ ಎರೆಹುಳು ಜಾಸ್ತಿ ಆಗುತ್ತೆ. ಎರೆಹುಳು ಇದ್ದಷ್ಟುನು ಭೂಮಿನ ಅದು ಒಳಗಡೆ ಡಿಪ್ ಮಾಡ್ತಾನೆ ಇರುತ್ತೆ. ನೀರೆಲ್ಲ ಒಳಗಡೆ ಇಂಗಿ ಭೂಮಿ ಫಲವತ್ ಚೆನ್ನಾಗಿರುತ್ತೆ. ಅದು ಮೇನ್ ಪಾಯಿಂಟ್ ಇರೋದು ಇದ್ರಲ್ಲಿ. ಓಕೆ, ಈ ರೀತಿಯ ಏನು ನಾವು ನ್ಯಾಚುರಲ್ ಆಗಿ ನಾವು ಕಳೆಯನ್ನ ಏನ್ ಪುಡಿ ಮಾಡಿ ಇವತ್ತು ಭೂಮಿ ಕೊಡ್ತಾ ಇದೀವಿ. ಅದರಿಂದ ಏನು ಎರೆಹುಳುಗಳಿಗೆ ಒಂದು ಆಹಾರ ಒಂದು ಪುಡಿ ಮಾಡಿ ಕೊಟ್ಟಂಗಾಗುತ್ತೆ. ಬೇಗ ಅವುಗಳಿಗೆ ಆಹಾರ ಒಂದು ಜಗಿಲಿಕ್ಕೆ ಆಗ್ಲಿ ಇನ್ನೊಂದು ಮತ್ತೊಂದು ಕಾರ್ಯಗಳಿಗೆ ಅದು ಈಸಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ. ಇನ್ನೊಂದೇನಂದ್ರೆ ನಾವು ನೀರು ಹಸಿ ತೇವ ಬಹಳ ದಿನ ಹಿಡ್ದಿಡ್ಕೊಳೋದ್ರಿಂದ ಏನಾಗುತ್ತೆ, ಭೂಮಿ ತೇವ ಇರೋದ್ರಿಂದ ಎರೆಹುಳುಗಳು ಈಸಿಯಾಗಿ ಅವು ಅದ್ರ ನ್ಯಾಚುರಲ್ ಕ್ರಿಯೆಗಳು ಏನಿದೆ ಭೂಮಿ ಆಳಕ್ಕೆ ಹೋಗೋದು ಮತ್ತೆ ಅದನ್ನ ಮತ್ತೆ ಮೇಲಕ್ಕೆ ಬಂದ್ಬಿಟ್ಟು ಗೊಬ್ಬರ ಹಾಕೋದು ಏನು ನ್ಯಾಚುರಲ್ ಒಂದು ಪ್ರೊಸೆಸಿಂಗ್ ಇದೆ, ಆ ಪ್ರೊಸೆಸಿಂಗ್ ಈಸಿ ಆಗುತ್ತೆ. ಈ ಪ್ರೊಸೆಸಿಂಗ್ ಇಂದ ಏನಾಗುತ್ತೆ, ರೈತರು ಯಾವುದೇ ರೀತಿಯ ಕಲ್ಟಿವೇಶನ್ ಮಾಡುವ ಅವಶ್ಯಕತೆ ಇಲ್ಲ. ಈ ರೀತಿಯ ಸ್ಟಬಲ್ ಮೂವರ್ ಗಳನ್ನ ಯೂಸ್ ಮಾಡಿ
ನೆಲದ ಮಟ್ಟ ಏನು ಹಸಿರೆಲೆ ಗೊಬ್ಬರಗಳನ್ನ ಹರಡೋದ್ರಿಂದ ಏನಾಗುತ್ತೆ, ಬಿಸಿಲು ಅಂದ್ರೆ ಸೂರ್ಯನ ಬೆಳಕು ನೇರವಾಗಿ ಭೂಮಿಗೆ ಬೀಳದೇನೆ ಹಸಿರೆಲೆ ಮಲ್ಚಿಂಗ್ ಇದಾಗೋದ್ರಿಂದ ಅದು ಬೇಗನು ನಮ್ಗೆ ಗೊಬ್ಬರ ಕೊಳಿಯೋದಕ್ಕಿಂತ ನಾವು ಈ ತರ ಸ್ಟಬಲ್ ಮೂವರ್ ಅಲ್ಲಿ ಕಳಿಯೋದ್ರಿಂದ ಏನಾಗುತ್ತೆ, ಬೇಗ ನಮ್ಗೆ ಒಂದು ಗೊಬ್ಬರನ ಭೂಮಿಗೆ ಆಳಕ್ಕೆ ಇಳಿಸ್ಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಏನು ಬೆಂಗಳೂರು ಇದರಿಂದ ಬಂದು ನಮ್ಗೆ ಪರ್ಚೇಸ್ ಮಾಡ್ಕೊಂಡ್ರು ಸೋಮಶೇಖರ್ ದಂಪತಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ, ನಿಮ್ ಮುಖಾಂತರ ಇವತ್ತು ನಿಮ್ ಭಾಗದಲ್ಲಿ ಯಾರೇ ಇವತ್ತು ಸ್ಟಬಲ್ ಮೂವರ್ ತಗೊಂತೀನಿ ಅನ್ನೋರ್ಗೆ ನಿಮ್ಮ ಇವತ್ತು ನೋಡಿರೋ ಡೆಮೋ ಪ್ರಕಾರ ನೀವ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಾರು ತಗೊಳ್ಳಿ, ಯಾರ್ಯಾರು ಅಂತ ಎಲ್ಲಾರು ಇದನ್ನ ಇದು ಕಳೆನಾಶಕ ಎಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ನಿಲ್ಸ್ಬಿಟ್ಟು ಇದು ಒಂದು ಮಿಷಿನ್ ತಗೊಂಡ್ರೆ ಆರಾಮಾಗಿ ಒಬ್ಬರು ಮನೆಯಲ್ಲಿರೋರು ಎಲ್ಲ ಉಳಿಯುತ್ತೆ, ಉಳಿಸ್ದಂಗಾಗತ್ತೆ. ಮತ್ತೆ ಅವರ ಇದಕ್ಕೂ ಈಗಿನ ಕ್ಯಾನ್ಸರ್ ಈಗೆಲ್ಲ ಬರ್ತಾ ಇರೋದು ಆ ರೌಂಡ್ ಆಫ್ ಮತ್ತೆ ಇವುಗಳಿಂದ ಕಳೆನಾಶಕಗಳಿಂದ, ಅದೆಲ್ಲಾನು ಅವಾಯ್ಡ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಓಕೆ ಸರ್, ಇಷ್ಟೆಲ್ಲ ನೀವು ವಿಷಯಗಳನ್ನ ರೈತ ಬಂದ್ರೆ ತಿಳಿಸ್ಕೊಡೋದಕ್ಕೆ ಅಣ್ಣ, ನಾವೀಗ ಕಳೆದ ಗಿಡದಲ್ಲೆಲ್ಲ ನಾವು ಅಡಿಕೆ ತೋಟದಲ್ಲೇ ಆಗ್ಲಿ ಎಲ್ಲದರಲ್ಲೂ ನಾವು ಟ್ರಯಲ್ ನೋಡಿದೀವಿ. ಈಗ ನಾವು ಸೆಣಬಲ್ ಬಂದಿದೀವಿ, ಸೆಣಬಲ್ಲಿ ನಾವು ಟ್ರಯಲ್ ನೋಡಿದೀವಿ. ಈಗ ಅದು ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಣ್ಣ. ನಮಸ್ತೆ ಕಿರಣ್, ಎಲ್ಲ ರೈತ ಬಂಧುಗಳು ನಮಸ್ಕಾರ. ನಾವು ಕಳೆದ ವಿಡಿಯೋಗಳಲ್ಲಿ ಎಲ್ಲಾ ತರದ್ದು ಅಂದ್ರೆ ಅಡಿಕೆ ಸೆಂಟ್ರಲ್ಲಿ ಏನೇನ್ ಹಾಕಿದ್ದಾರೆ, ಮೊನ್ನೆ ರೀಸೆಂಟ್ ಅಲ್ಲಿ ಹಾಸನಲ್ಲಿ ವಿಡಿಯೋ ನೋಡಿದ್ವಿ. ಹಾಸನಲ್ಲಿ ಏನಾಗಿತ್ತು, ಅಡಿಕೆ ಸೆಂಟ್ರಲ್ಲಿ ಕಾಫಿ ಇಂಟರ್ ಅಲ್ಲಿ ಹಾಕಿದ್ರು. ಅದರಲ್ಲೆಲ್ಲ ನಾವು ಅಡಿಕೆ ಗರಿ ಪುಡಿ ಮಾಡೋದು, ಆಮೇಲೆ ಏನು ಪಾರ್ಥೇನಿಯಂ ಬೆಳೆದಿರೋದು ಆ ತರದೆಲ್ಲ ಕಟಿಂಗ್ ನೋಡಿದ್ವಿ. ಆದ್ರೆ ಇವತ್ತು ನಾವು ವಿಡಿಯೋ ತೋರಿಸಿರೋದ್ರಲ್ಲಿ ಸೆಣಬು, ಮೇನ್ ಅಡಿಕೆದಲ್ಲಿ ಸೆಣಬು ಹಾಕಿದೀವಿ. ಸೆಣಬು ನಮ್ಮ ಹೊಲಗೊಡಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಸ್ಟಬಲ್ ಮೂವರಲ್ಲಿ ಕೆಲಸ ಮಾಡಿದ್ರೆ ಏನ್ ಉಪಯೋಗ ಅನ್ನೋದೇ ನಾವ್ ಹೇಳ್ಬೋದು. ಇವಾಗ ಸೆಣಬಲ್ಲಿ ಹಾಕೊಂಡ್ರೆ ನಮಗೇನಾಗುತ್ತೆ, ಸೆಣಬು ನಮ್ಮ ನೆಲಕ್ಕೆ ಎಷ್ಟು ಫಲವತ್ತತೆ ಕೊಡುತ್ತೆ ಅನ್ನೋದ್ರ ಮೇಲೆ ನಾನು ಸ್ವಲ್ಪ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನಮಗೆ ಸೆಣಬು ನಾವೇನ್ ಮಾಡ್ತಾ ಇದೀವಿ, ಕಟಿಂಗ್ ಆಗ್ತಾ ಇದೆ. ಇದ್ರಲ್ಲಿ ನಮಗೇನಾಗುತ್ತೆ, ನೆಲಕ್ಕೆ ಸಿಗ್ಬೇಕಾಗಿರೋಂತ ಎಲ್ಲಾ ಪೋಷಕಾಂಶಗಳು ಸೆಣಬಲ್ಲಿ ನಮಗೆ ಜಾಸ್ತಿ ಸಿಗತ್ತೆ. ಹಂಗಾಗಿ ನಾವು ಯಾವುದೇ ಅಡಿಕೆ ತೋಟದಲ್ಲಿ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಸರಿ ನಾವು ಸೆಣಬು ಹಾಕಿದ್ರೆ ಭೂಮಿ ಫಲವತ್ತಾಗುತ್ತೆ. ಈ ತರ ನಾವು ಸೆಣಬನ್ನು ಕಟಿಂಗ್ ಮಾಡಿ, ಅಂದ್ರೆ ನಮ್ಮ ಸ್ಟಬಲ್ ಮೂವರಲ್ಲಿ ಕಟಿಂಗ್ ಮಾಡಿ ನಾವು ನೆಲಕ್ಕೆ ಕೊಡೋದ್ರಿಂದ ನಮಗೆ ಏನಾಗುತ್ತೆ, ಸಾರಜನಕ ನಮಗೆ 2.8% ಅಷ್ಟು, ಸಾರಿ 2.3%, ಮತ್ತೆ ರಂಜಕ ನಮಗೆ 0.5, ಮತ್ತೆ ನಮಗೆ ಪೊಟ್ಯಾಶ್ 1.8, ಇಷ್ಟು ನಮಗೆ ಪೋಷಕಾಂಶಗಳು ನೆಲಕ್ಕೆ ಸಿಗುತ್ತೆ. ಈ ತರ ನಮಗೆ ಭೂಮಿಗೆ ನಾವು ಸೆಣಬಿಂದ ಪೋಷಕಾಂಶ ತುಂಬಿದಷ್ಟು ನಮ್ಮ ಭೂಮಿ ಫಲವತ್ತಾಗುತ್ತೆ, ಗ್ರೋತ್ ಚೆನ್ನಾಗಿ ಬೆಳೆಯುತ್ತೆ, ಎರೆಹುಳ ಸಂತತಿ ಚೆನ್ನಾಗಿ ಬೆಳೆಯುತ್ತೆ. ಇದೊಂಥರ ನೈಸರ್ಗಿಕ ಕೃಷಿ. ನಾವ್ ಇವಾಗೆಲ್ಲಾನು ಬರೀ ಕೆಮಿಕಲ್ಸ್ ಹಾಕ್ಬಿಟ್ಟು ನೆಲನೆಲ್ಲ ಬಹಳ ಹಾಳು ಮಾಡ್ಕೊಂತ ಇದೀವಿ ರೈತರು ನಾವು. ಹಂಗಾಗಿ ನಾವು ಈ ತರ ವರ್ಷಕ್ಕೊಂದ್ಸರಿ ಆದ್ರೂ ಅಡಿಕೆ ತೋಟಗಳಲ್ಲಿ, ಎಸ್ಪೆಷಲಿ ಅಡಿಕೆ ತೋಟದಲ್ಲಿ ನಾವು ಹೇಳ್ತಾ ಇರೋದು, ಅಡಿಕೆ ತೋಟದಲ್ಲಿ ಒಂದು ಸೆಣಬು ಹಾಕಿ ಅದೇ ನಿಮಗೆ 40 ಇಂದ 45 ಡೇಸ್ ನಿಮ್ಗೆ ಕ್ರಾಪ್ ಇರುತ್ತೆ. ಅದು ಯಾವಾಗ ಫ್ಲವರಿಂಗ್ ಬರುತ್ತೆ, ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ನೀವು ಕಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಬಲ್ ಮೂವರ್ ಕಡೆಯಿಂದ. ಅವಾಗ ನಿಮ್ಗೆ ಏನಾಗುತ್ತೆ, ಸ್ಟಬಲ್ ಮೂವರ್ ಅಲ್ಲಿ ಸೆಣಬೆಲ್ಲನೂ ನಿಮಗೆ ಪೀಸ್ ಆಗಿ 2 ಇಂಚು 3 ಇಂಚ್ ಅಷ್ಟೇ ಪೀಸ್ ಆಗುತ್ತೆ. ಅವಾಗ ನಿಮಗೆ ಬೇಗ ಅದು ಕೊಳಿತಾ ಬರುತ್ತೆ. ಕೊಳ್ತಾ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಭೂಮಿಲಿ ಬೇಗ ಕೊಳೆಯೋದ್ರಿಂದ ನಿಮಗೆ ಏನೇ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ನೀವು ವಿಡಿಯೋದಲ್ಲೆಲ್ಲ ನೋಡಿರ್ಬೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ ರೈತ ಬಂದರೆ. ಇದನ್ನೆಲ್ಲ ನಾವು ಸ್ಟಬಲ್ ಮೂವರ್ ಅಲ್ಲಿ ಸೆಣಬಲ್ ಕಟ್ ಆಗಿರೋದು ಎಲ್ಲಾನು ಪೀಸ್ ಆಗಿದೆ. ಸೆಂಟ್ರಲ್ ನಾವು ಅಡಿಕೆ ಗರಿಯಲ್ಲಿ ಅಡಿಕೆ ಗರಿ ಸಮೇತ ಪುಡಿ ಆಗಿ ಮಿಕ್ಸ್ ಆಗಿರೋದೆಲ್ಲ ನೀವು ಕಾಣಬಹುದು. ಈ ತರ ನಾವೆಲ್ಲಾನು ಪೀಸ್ ಆಗಿ ಕೊಡೋದ್ರಿಂದ ಭೂಮಿಯಲ್ಲಿ ಬೇಗ ನಮಗೆ ಕಳಿಯುತ್ತೆ, ನಾವು ಕೊಡ್ತಾ ಇರೋ ತ್ಯಾಜ್ಯ ವಸ್ತು ಬೇಗ ಕಳಿಯುತ್ತೆ, ಅದು ಬೇಗ ಕೊಳಿಯುತ್ತೆ. ಹಂಗಾಗಿ ನಮ್ಮ ಭೂಮಿ ಫಲವತ್ತಾಗುತ್ತೆ. ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ವೀಕ್ಷಕರೇ, ಈಗಾಗಲೇ ಈ ವಿಡಿಯೋನೆಲ್ಲ ನೀವು ನೋಡಿದ್ರಿ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಸಾವಯವ ಪದ್ಧತಿಯಲ್ಲಿ ಯಾವ ರೀತಿ ಅವರು ಈಗ ಬೆಂಗಳೂರಿಂದ ಬಂದು ನಮ್ಗೆ ಸ್ಟಬಲ್ ಮೂವರ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಅವರು ಸಂಪೂರ್ಣವಾಗಿ ಇವತ್ತು ಸಾವಯವ ಪದ್ಧತಿಯಲ್ಲಿ ಬೆಳೆಯನ್ನ ತೆಗಿತಾ ಇದ್ದಾರೆ. ಅದೇ ಇದಕ್ಕೋಸ್ಕರನೇ ಇವತ್ತು ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ಇವತ್ತು ಸ್ಟಬಲ್ ಮೂವರ್ ಅನ್ನು ಕೊಂಡ್ಕೊಂಡು ಹೋದ್ರು ದಂಪತಿಗಳು. ವೀಕ್ಷಕರೇ, ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ನಾವು ಪ್ರೈಸ್ ಕೂಡ ನಾವು ತಿಳಿಸಿದ್ವಿ. ಕೆಲವೊಬ್ರು ಕೇಳಿದ್ರು ಕೂಡ
ಮತ್ತೊಮ್ಮೆ ತಿಳಿಸ್ತಾ ಇದೀವಿ. ಈಗ ನಮ್ಮಲ್ಲಿ 2 ಮಾಡಲ್ ಸಬಲ್ ಮೂವರ್ಗಳು ಅವೈಲಬಲ್ ಇದೆ. ಒಂದು ಮಾಡಲ್ ಬಂದ್ಬಿಟ್ಟು 7 HP 1.5 ಅಡಿ ದಾಯ ಇರುತ್ತೆ. ಅದ್ರ ಪ್ರೈಸ್ ಬಂದ್ಬಿಟ್ಟು 55,000 ರೂಪಾಯಿಗೆ ಕೊಡ್ತಾ ಇದೀವಿ. ಇನ್ನೊಂದು 2 ಅಡಿ ದಾಯ 9 HP ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಅದು ಇವತ್ತು ನಾವು 65,000 ರೂಪಾಯಿಗೆ ಕೊಡ್ತಾ ಇದೀವಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಟ್ಟಿದ್ದೀವಿ ಈ ವಿಡಿಯೋದಲ್ಲಿ ಅನ್ಕೊಂತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರ್ಲಿ ಅಂತ ಹೇಳಿ ಕೇಳ್ಕೊಂತ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಎಲ್ಲಾ ವಿಡಿಯೋಗಳನ್ನ ನೀವು ವೀಕ್ಷಿಸಿ ಹೆಚ್ಚಿನ ವಿಡಿಯೋಗಳನ್ನ ನೀವು ಶೇರ್ ಮಾಡೋದ್ರಿಂದ ರೈತರಿಗೆ ನೀವು ತಲುಪಿಸಬೇಕು. ಈ ಎಲ್ಲಾ ಸಾವಯವ ಪದ್ಧತಿಯಲ್ಲಿ ಏನೇನೆಲ್ಲ ರೈತರು ಇವತ್ತು ಮಾಡ್ತಾ ಇದಾರೆ ಆ ರೈತರುಗಳಿಗೆ ಈ ವಿಡಿಯೋ ರೀಚ್ ಆಗ್ಲಿ ಅಂತೇಳಿ, ಮತ್ತು ಅತಿ ಹೆಚ್ಚಿನದಾಗಿ ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ ನಿಮ್ಮ ಅಕ್ಕಪಕ್ಕದ ರೈತರುಗಳಿಗೆ ಈ ವಿಡಿಯೋಗಳನ್ನ ತಲುಪುವಂತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡುವುದರ ಮೂಲಕ ನಿಮ್ಮ ಸಪೋರ್ಟ್ ನ ನಮ್ಗೆ ಕೊಡಿ ಅಂತ ಹೇಳ್ತಾ, ಹೀಗೆ ನಮ್ಮ ರೈತ ಮಿತ್ರ ಚಿತ್ರದುರ್ಗ ಕೃಷಿ ಯಂತ್ರೋಪಕರಣ ಮಳಿಗೆ ಅವ್ರನ್ನ ಕೂಡ ನಮ್ಗೆ ಸಪೋರ್ಟ್ ಮಾಡಿ ಇನ್ನು ಬೆಳೆಸಿ ಅಂತೇಳಿ ಕೇಳ್ಕೊಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.